ಸೊ ನನ್ನ ಮುಖ ನೋಡಿದಾಗ ನಿಮಗೆ ಇಲ್ಲಿ ಮಾರ್ಕ್ ನೋಡಿದಾಗ ಏನೋ ಅನಿಸುತ್ತೆ, ಏನೋ ಗುರೂಜಿ ಯಾರೋ ಹೊಡೆದ್ಬಿಟ್ಟಿದ್ದಾರೆ ಅಂತ. ನಿಜವಾಗಿ ಹೊಡೆದ್ರು. ಯಾರು ಗೊತ್ತಾ? ಸಮುದ್ರ ದೇವ. ನನ್ನಲ್ಲಿವು ನೆಕ್ಸ್ಟು ನಂಬಿಕೆ ಅಂತ ಕಾದಂಬರಿ ಬರುತ್ತೆ. ನಮಸ್ಕಾರ ಸ್ನೇಹಿತರೆ. ಸೊ ನನ್ನ ಮುಖ ನೋಡಿದಾಗ ನಿಮಗೆ ಇಲ್ಲಿ ಮಾರ್ಕ್ ನೋಡಿದಾಗ ಏನೋ ಅನಿಸುತ್ತೆ, ಏನೋ ಗುರೂಜಿ ಯಾರೋ ಹೊಡೆದ್ಬಿಟ್ಟಿದ್ದಾರೆ ಅಂತ. ನಿಜವಾಗಿ ಹೊಡೆದ್ರು. ಯಾರು ಗೊತ್ತಾ? ಸಮುದ್ರ ದೇವ. ಉಡುಪಿಗೆ ಹೋಗಿದ್ದೆ. ನನ್ನ ಆತ್ಮೀಯ ಶಿಷ್ಯೆಯ ಗೃಹ ಪ್ರವೇಶ ಇತ್ತು. ನಾವು ಕಾದಂಬರಿ ನಾನು ಕತೆ ಹೇಳ್ತೀನಿ, ಅವರು ನಿರೂಪಣೆ ಮಾಡ್ತಾರೆ, ಕಾದಂಬರಿ ಬರೀತಾರೆ. ತಿರುವು, ನೋವಿನೆಂಚಿನ ನಲಿವು, ನೆಕ್ಸ್ಟು ನಂಬಿಕೆ ಅಂತ ಕಾದಂಬರಿ ಬರುತ್ತೆ. ಸೊ ತುಂಬ ಆತ್ಮೀಯರಾದ್ರಿಂದ ಅಲ್ಲಿ ಹೋಗಿದ್ದೆ. ಅಲ್ಲಿ ಸಂಜೆ ಪಡುಬಿದ್ರೆ ಬೀಚ್ಗೆ ಹೋಗಿದ್ದೆ. ಬೀಚಲ್ಲಿ ಆಟ ಆಡಬೇಕಾದಾಗ ವಯಸ್ಸಾಗಿದ್ದನೊಂದು ಮತ್ಬಿಟ್ಟೆ, ಮಕ್ಕಳ ರೀತಿ ಕುಣಿತಾ ಇದ್ದೆ. ಒಳಗಡೆ ಹೋಗಿದ್ದೆ. ಸಮುದ್ರ ಅಲೆಗಳು ಬರ್ತಾ ಇತ್ತು. ಸಮುದ್ರ ದೇವನಿಗೆ ಕೋಪ ಬಂತು. ಹಿಂದ್ಗಡೆಯಿಂದ ಅಲೆ ಬಂದು ಹೊಡಿತು ನೋಡಿ. ಕೆಳಗಡೆ ಬಿದ್ದಾಗ ತಲೆ ಹಿಂಗೆ ಬಿದ್ದು ಹಿಂಗೆ ಉಜ್ಜಿ ಅಷ್ಟು ಅಲೆ ಬಂದ್ಬಿಡ್ತು. ಸೊ ತಮಾಷೆ ಮಾಡ್ತಿದ್ದೆ. ಇಲ್ಲಿ ರಕ್ತ ಬರಬೇಕಾದಾಗ ನೋಡಿ ಸಮುದ್ರ ದೇವ ಹೇಳ್ದ ನನಗೆ, ನೀನು ಇನ್ನೂ ಸ್ವಲ್ಪ ವಿಡಿಯೋ ಮಾಡೋದಿದೆ, ಯಾಕೆ ಈಗಲೇ ಸತ್ತೋಗ್ತೀಯ, ಹೋಗೋದು ಹೊಡೆದು ಕಳಿಸ್ತಾ ಕಪಾಲ್ಕೆ ಅಂತ. ಸೊ ಈ ವಿಷಯನ ಯಾಕೆ ಹೇಳ್ತೀನಿ ಅಂದರೆ, ಕೆಲವಾರು ಕಾಕತಾಳೀಯ ವಿಷಯಗಳು ಮನುಷ್ಯನ ಮನಸ್ಸಿಗೆ ಬಂದರೆ ಎಷ್ಟೋ ಜನ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಆ ವಿಶ್ಲೇಷಣೆಗೆ ಈ ವಿಡಿಯೋ ತುಂಬ ಸಹಕಾರಿ. ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸಪೋಸ್ ನಾನೇನಾದರೂ ಅಲ್ಲಿ ಆಟ ಆಡಬೇಕಾದಾಗ ಸಮುದ್ರ ಹೊಡೆತ ಜಾಸ್ತಿ ಇತ್ತಲ್ಲ, ಒಳಗಡೆ ಹೋಗಿ ನಾನು ಈಜು ಬಂದಿಲ್ಲ ಅಂತ ನಾನು ಸತ್ತೋಗ್ಬಿಟ್ಟಿದ್ರೆ 100% ಹೇಳೋರು. ನನ್ನ ಬಗ್ಗೆ ತುಂಬ ವಿಡಿಯೋಗಳು ಕೂಡ ಮಾಡಿರೋರು. ಇವನು ಮೌಢ್ಯದ ಬಗ್ಗೆ ವಿರುದ್ಧವಾಗಿ ಮಾತಾಡ್ತಿದ್ದ, ದೇವ್ರ ಬಗ್ಗೆ ಮಾತಾಡ್ತಿದ್ದ, ಮೈ ಮೇಲೆ ದೇವ್ರು ಬರಲ್ಲ ಅಂತ ಹೇಳ್ತಾ ಇದ್ದ, ದೈವಗಳ ಬಗ್ಗೆ ಮಾತಾಡ್ತಾ ಇದ್ದ, ಮಾಟ ಮಂತ್ರ ಸುಳ್ಳು ಅಂತ ಹೇಳ್ತಿದ್ದ, ಮತ್ತು ಎಷ್ಟೆಷ್ಟೋ ರಾಮನ ಬಗ್ಗೆ ಮಾತಾಡಿದ್ದಾನೆ, ಕೃಷ್ಣನ ಬಗ್ಗೆ ಮಾತಾಡಿದ್ದಾನೆ. ಇವರೆಲ್ಲದರ ಬಗ್ಗೆ ಮಾತಾಡೋದ್ರಿಂದ ದೈವ ಶಾಪದಿಂದ ಹೇಗೆ ಅವನು ಸತ್ತೋದ ನೋಡಿ ಅನ್ನೋರು. ನನ್ನ ಫೋಟೋ ಹಾಕ್ಬಿಟ್ಟು ಒಂದು ವಿಡಿಯೋ ಮಾಡಿರೋರು, ಒಂದಷ್ಟು ನನ್ನ ವಿಡಿಯೋ ತುಣುಕುಗಳನ್ನೆಲ್ಲ ಹಾಕಿ ಖಂಡಿತ ಮಾಡಿರೋರು. ಸೊ ನಾನು ಸಮುದ್ರದ ಹೊರಗಡೆ ಬಂದ ತಕ್ಷಣ ನಾನು ಹೇಳಿದೆ, ಸತ್ತೋಗಿದ್ರೆ ದೇವರೇ ಸಾಯಿಸ್ತಾ ಅಂತಿದ್ರು ಸಮಾಜದವರು. ಈಗ ನಾನು ಬದುಕು ಬಂದಿದ್ದೀನಿ. ಅಲ್ಲಿ ನಾವು ಚಿಂತನೆ ಏನು ಮಾಡಬೇಕಪ್ಪ ಅಂದರೆ, ಅಕಸ್ಮಾತ್ ಕಾಕತಾಳೀಯ ಘಟನೆ ಇದು ಸ್ಟ್ರಾಂಗ್ ಆಗ್ತಾ ಇತ್ತು. ಇದೇ ರೀತಿ ನಮ್ಮ ಜೀವನದಲ್ಲಿ ಎಷ್ಟೋ ವಿಚಾರಗಳು ನಡೆಯುತ್ತೆ. ದೇವರೇನಾರ ಸಾಯಿಸ್ಬೇಕು ಅಂತ ಅಂದ್ಕೊಂಡ್ರೆ ಅವನನ್ನು ನಾನು ಈಸಿಯಾಗಿ ಸಾಯಿಸ್ಬೋದು. ಬೆಂಗಳೂರಲ್ಲಿ ಟ್ರಾಫಿಕಲ್ಲಿ ಓಡಾಡ್ತಾ ಇರ್ತೀವಿ, ವೆಹಿಕಲ್ ಹೋಗ್ತಾ ಇರ್ತೀವಿ, ಎಲ್ಲಿ ಬೇಕಾದ್ರೂ ಆಕ್ಸಿಡೆಂಟ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು, ಸಿಂಪಲ್ಲಾಗೆ ಹಾರ್ಟ್ ಅಟ್ಯಾಕ್ ಆದರೂ ಆಗ್ಬೋದು. ದೇವರು ನನ್ನನ್ನು ಸಾಯಿಸ್ಬೇಕು ಅಂತ ಅಂದಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಯಾಕೆ ಇದನ್ನೆಲ್ಲ ಹೇಳ್ತೀನಿ ಅಂದರೆ, ಒಂದು ದೈವಗಳ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಮನುಷ್ಯನ ಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ದೇವರು ದೈವಗಳು ಬರುವುದಿಲ್ಲ. ಎಲ್ಲರೂ ಮನುಷ್ಯನೇ ಮಾಡ್ತಕ್ಕಂಥ ಕೆಲವಾರು ವಿಚಾರಗಳು, ನಂಬಿಕೆ ಮೇಲೆ, ಭಾವನೆಗಳ ಮೇಲೆ ಆಟ ಆಡೋಕ್ಕೆ ಏನೇನು ತಂತ್ರಗಳು ಬೇಕೋ ಅದನ್ನೆಲ್ಲ ಮಾಡ್ತಾರೆ ಅಂತ ಹೇಳಿದ್ದೆ. ಒಬ್ಬ ಅದಕ್ಕೆ ಕಾಮೆಂಟ್ ಹಾಕಿದ್ದ, ನಮ್ಮ ದೈವದ ಬಗ್ಗೆ ನೀನು ಮಾತಾಡಿದ್ದೀಯಾ, ನೀವೊಂದು ವಾರದಲ್ಲಿ ನೋಡು ನೀನು ಬದುಕಲ್ಲ ಅಂತ. ನಾನೇನಾದರೂ ವೀಕ್ ಆಗಿದ್ದರೆ, ಭಯ ಪಟ್ಟಿದ್ರೆ ಎದ್ರಕೊಂಡೇ ಸತ್ತೋಗ್ಬೇಕಾಗಿತ್ತು. ನನಗೆ ನಂಬಿಕೆ ಇತ್ತು, ಯಾವುದೇ ದೇವರು ನಮ್ಮ ಮಾತುಗಳಿಗೆ, ನಮ್ಮ ಭಾವನೆಗಳಿಗೆ ಸೇಡ್ ತೀಸ್ಕೊಳ್ಳೋಕ್ಕೆ ಅವನು ಲೋಕಲ್ ರೌಡಿ ಅಲ್ಲ. ದೇವರೊಂದು ಅದ್ಭುತವಾದ ಶಕ್ತಿ, ಆ ಕಲ್ಪನೆಯೇ ಬೇರೆ. ತುಂಬ ಜನ ನನ್ನನ್ನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ, ಇವ್ರು ದೇವ್ರು ನಂಬಲ್ಲ ಅಂತ. ನನ್ನಷ್ಟು ದೇವರು ನಂಬುವವರು ನೀವು ನಂಬಲ್ಲ. ನೀವು ನಂಬುವ ದೇವರು ಸುಳ್ಳಿನ ದೇವರು, ನಾನು ನಂಬುವ ದೇವರು ಸತ್ಯದ ದೇವರು, ನಾನು ಅನುಭವಿಸುವ ದೇವರು. ಈ ಕ್ಷಣ ಉಸಿರಾಟವನ್ನು ಅನುಭವಿಸ್ತಾ ಇದ್ದೀನಿ. ಈ ಗಾಳಿಯೇ ನನಗೆ ದೇವರು. ನೀರಿನಿಂದ ನಾನು ಬದುಕಿದ್ದೀನಿ, ನೀರೇ ನನ್ನ ದೇವರು. ಭೂಮಿಯಿಂದ ಬದುಕಿದ್ದೀನಿ, ಭೂಮಿಯೇ ನನ್ನ ದೇವರು. ಪ್ರಕೃತಿ, ಪಂಚಭೂತಗಳು, ಆಕಾಶ ತತ್ವಗಳು, ಬೆಳಕು ಎಲ್ಲವೂ ನನ್ನ ದೇವರು. ನನ್ನ ಇರುವಿಕೆಗೆ ಕಾರಣವಾದ ಅಗೋಚರವಾದ ಶಕ್ತಿ, ಕಲ್ಪನೆಗೆ ನಿಲುಕದ್ದು, ನನ್ನ ಬುದ್ಧಿ ಮಟ್ಟಕ್ಕೆ ಸಿಲುಕದ್ದು ಅಂಥ ಶಕ್ತಿಯನ್ನು ನಾನು ನಂಬ್ತೀನಿ. ನೀವು ಪುರಾಣ ಕಥೆಗಳಲ್ಲಿ ಏನೇನೋ ಹೇಳತಕ್ಕಂಥ ವಿಚಾರಗಳಲ್ಲಿ ಅಲ್ಲಿ ದೇವರನ್ನು ನೋಡ್ತೀರಿ. ನೀವು ದೇವರನ್ನು ವ್ಯಾಪಾರಿಯನ್ನಾಗಿ ಮಾಡಿದ್ದೀರಿ. ಕೆಲವರು ಇಷ್ಟು ಕೊಟ್ಟರೆ ಆಗುತ್ತೆ, ಅಷ್ಟು ಕೊಟ್ಟರೆ ಆಗುತ್ತೆ, ಆ ಪೂಜೆ ಮಾಡೋದಾಗತ್ತೆ, ಈ ಪೂಜೆ ಮಾಡಲಾಗುತ್ತೆ ಅಂತಕ್ಕಂಥ ವ್ಯಾಪಾರ ಮನೋಭಾವದಿಂದ
ಕಲ್ಪನೆಗೂ ನಿಲುಕದ ಶಕ್ತಿಯನ್ನು ನೀವು ವ್ಯಾಪಾರ ಮಾಡ್ತಿದ್ದೀರಿ, ಕರಿತಾ ಇದ್ದೀರಿ, ಇಷ್ಟು ಕೊಡ್ತೀನಿ ಬಾ ಬಂದು ಕೆಲಸ ಮಾಡಿಕೊಡು ಅಂತ. ಸೊ ನನ್ನ ದೇವರು ಹೀಗೆ, ನಾನು ನಿಜವಾಗೇ ದೈವ ಭಕ್ತ. ಅರ್ಥ ಆಗ್ತಿದೆಯಾ? ನಾನು ಹೀಗೆ ನೋಡಿ, ಹೀಗೆ ಕೆಲವಾರು ವಿಚಾರಗಳು ನಿಮ್ಮ ಮನೇಲಿ ಯಾವುದೋ ಒಂದು ವಿಚಾರ ನಡೆದ್ಬಿಟ್ಟಿರುತ್ತೆ, ಮನೇಲಿ ಯಾರೋ ಶಾಪ ಹಾಕ್ಬಿಟ್ಟಿರ್ತಾರೆ, ಅಥವಾ ನೀವು ಯಾರಿಗೋ ಅನ್ಯಾಯ ಮಾಡ್ಬಿಟ್ಟಿರ್ತಾರೆ, ಒಂದು ಏನೋ ಆಗ್ಬಿಟ್ಟಿರುತ್ತೆ, ಏನೋ ಒಂದು ಘಟನೆ ನಡೆಯುತ್ತೆ, ಆಗ ಏನು ಮಾಡ್ತಾರೆ, ಅದಕ್ಕೆ ಲಿಂಕ್ ಕೊಡ್ತಾರೆ, ಇದರಿಂದಲೇ ಹೀಗಾಯಿತು. ಸೊ ಯಾವುದೇ ಘಟನೆಗಳ ನಡೀಲಿ, ಯಾವುದೇ ತುಂಬ ಸಾವಿನ ಹಂತಕ್ಕೆ ಹೋಗತಕ್ಕಂಥ ಘಟನೆಗಳು ನಡೆದರೂ ಕೂಡ ದೇವರು ಮಾಡಲ್ಲ. ಪ್ರಕೃತಿ ದತ್ತವಾಗಿ ನಿನ್ನ ಮನಸ್ಸಿನಲ್ಲಿ ಈಗ ದೂರ ಓಡಿಸ್ತಾ ಇರ್ತೀಯಪ್ಪ ಗಾಡಿಯನ್ನು, ಫಾಸ್ಟಾಗಿ ಓಡಿಸ್ಬಾರ್ದು. ನಾನು ಜಾಸ್ತಿ ಸಮುದ್ರಕ್ಕೆ ಒಳಗಡೆ ಡೀಪಾಗಿ ಹೋಗ್ಬಾರ್ದಾಗಿತ್ತು. ಆಗ ಆಕ್ಚುಲಿ ಹೇಳಬೇಕು, ನಾನು ಹೆಂಡ್ತಿ ಕರೀತಲ್ಲ, ರೀ ಹೋಗ್ಬೇಡಿ ಅಷ್ಟು ದೂರ ಹೋಗ್ಬೇಡಿ, ಒಳಗಡೆ ಹೋಗ್ಬೇಡಿ ಅಂತ ಕರಿತಾ ಇದ್ಲು. ಚೆನ್ನಾಗಿ ಅಲೆಗಳು ಬರ್ತದೆ, ಎಂಜಾಯ್ ಮಾಡ್ತಿದ್ದೆ. ತಿರ್ಕೊಂಡು ನಿಂತ್ಕೊಂಡೆ, ಮುಂದ್ಗಡೆ ನೋಡ್ತಿದ್ದೆ, ಹಿಂದ್ಗಡೆ ಬಂದು ಹೊಡೀತು. ಮುಂದ್ಗಡೆ ಏನಾದ್ರು ಬಂದರೆ ನಾನು ಎಗರ್ತಿದ್ದೆ ಅಥವಾ ಕೆಳಗಡೆ ಮುಳ್ಕೊತಿದ್ದೆ, ಏನೋ ಒಂದು ನಾನು ಮಾಡ್ತಿದ್ದೆ. ಇದು ಹೀಗಾದಾಗ ನಾನು ದೇವರನ್ನು ಬ್ಲೇಮ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಆಕ್ಸಿಡೆಂಟ್ ಆಗಿ ಸತ್ತರೆ ದೇವರನ್ನು ಬ್ಲೇಮ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವುದೇ ಘಟನೆಗಳಿಗೆ ಸಂಬಂಧಿಸತಕ್ಕಂಥ ಕೆಟ್ಟ ಘಟನೆ ನಡೆದ್ರೆ, ಸಣ್ಣ ಪಟ್ಟ ಏನೋ ಘಟನೆ ಆಗಿದೆ ಅದು ಕೆಟ್ಟದೇ ಆಗ್ಬಿಟ್ಟು ಅಂತ ಇಟ್ಕೊಳ್ಳಿ, ಕೆಟ್ಟದಾದರೆ ದೇವರು ಮಾಡುವುದಿಲ್ಲ. ಅದಕ್ಕೆ ಆ ಕಲ್ಪನೆಗೆ ನಿಮ್ಮ ಮನಸ್ಸನ್ನು ಕೊಡಬೇಡಿ. ಅವಾಗ ಏನಾಗುತ್ತೆ, ನೀವು ವೀಕ್ ಆಗ್ತೀರಿ. ಭಾವನೆಗಳಲ್ಲಿ ಮೌಢ್ಯತೆ ಬರುತ್ತೆ. ಅಯ್ಯೋ ದೇವ್ರು ಹಿಂಗಾಯ್ತು, ಅಯ್ಯೋ ಹಿಂಗಾಯ್ತು, ಹಂಗಾಯ್ತು, ಹೀಗಾಯ್ತು ಅಂತ. ಸೊ ಯಾವುದೇ ಎಕ್ಸ್ಟರ್ನಲ್ ಎನರ್ಜಿ, ಹೊರಗಿನ ಶಕ್ತಿ ನಿನ್ನ ಮೇಲೆ ಸೇಡನ್ನು ತೀರಿಸಿಕೊಳ್ಳುವುದಿಲ್ಲ. ನೀನು ಎಷ್ಟೇ ಕೆಟ್ಟವನಾದರೂ, ನೀನು ಎಷ್ಟೇ ಮೋಸ ಮಾಡಿದ್ರೂ, ಹೊರಗಿನ ಶಕ್ತಿ, ದೈವಶಕ್ತಿ, ಪ್ರಕೃತಿಯ ಶಕ್ತಿ ಕೆಟ್ಟದನ್ನು ಮಾಡಲ್ಲ. ಆದರೆ ನಿನ್ನ ಅಂತರಾತ್ಮ ನಿನಗೆ ಕಾಡುತ್ತೆ, ನಿನ್ನ ಮನಸ್ಸು ನಿನಗೆ ಕಾಡುತ್ತೆ. ಯಾಕೆಂದರೆ ಎಲ್ಲವೂ ನಿನ್ನಲ್ಲೇ ಕ್ರಿಯೇಟ್ ಆಗೋದು. ಒಳ್ಳೆಯದು ಕೆಟ್ಟದ್ದು, ನೀನು ಏನೇನು ಮಾಡಬೇಕು, ಏನೇನು ಮೋಸ ಮಾಡ್ತೀಯಾ, ಎಷ್ಟು ಕೆಲಸ ಮಾಡ್ತೀಯಾ, ಸೇವೆ ಮಾಡ್ತೀಯಾ, ಸಾಧನೆ ಮಾಡ್ತೀಯಾ, ಎಲ್ಲವೂ ನಿನ್ನಲ್ಲೇ ಸೃಷ್ಟಿಯಾಗುವುದರಿಂದ ನೀನು ಹೊರಗಿನ ಶಕ್ತಿಯನ್ನು, ಅಗೋಚರ ಶಕ್ತಿಯನ್ನು ಬ್ಲೇಮ್ ಮಾಡಬೇಡ. ಇದು ತುಂಬ ಮುಖ್ಯ. ಕೆಲವಾರು ಘಟನೆಗಳಿಂದ ಕಲಿಯೋದಿದೆ. ಈ ನೆಕ್ಸ್ಟ್ ನಾನೇ ಸಮುದ್ರಕ್ಕೆ ಹೋದರೆ ಏಟು ನೆನಪು ಬರುತ್ತೆ. ಒಳಗಡೆ ಹೋಗ್ತಿಲ್ಲ, ಜಾಸ್ತಿ ಹೋಗೋದಿಲ್ಲ. ಸೊ ಹೊರಗಡೆನೇ ಆಟ ಆಡ್ತೀನಿ, ಕೇರ್ಫುಲ್ ಆಗಿರ್ತೀನಿ. ತುಂಬ ಹಿಂಗೆ ಬಿದ್ದದ್ದು ಏಟಾಯಿತು, ಕುತ್ಕೆ ನೊರ್ಕಂತ ಜಾಸ್ತಿ ಏನು ಮುರಿದೋಗ್ಲಿಲ್ಲ. ಭಯ ಆಗಿತ್ತು ನನಗೇನಾರ ಮುರಿದೋಯ್ತಾನೋ ಅಂತ. ಇರಲಿ, ಎಲ್ಲವೂ ಸರಿಯಾಗಿದೆ. ಅದಕ್ಕೆ ತುಂಬ ಜನ ವಿಡಿಯೋ ನೋಡೋರೆಲ್ಲ ಕೇಳ್ತಾ ಇರ್ತೀರಾ, ಅದಕ್ಕೋಸ್ಕರ ಹೇಳಿದ್ದೀನಿ. ಇನ್ನೊಂದು ವಿಡಿಯೋ ಮುಗಿಸ್ಬೇಕಾದ್ರೆ ಮುಖ್ಯವಾದ ಒಂದು ವಿಚಾರಗಳನ್ನು ಹೇಳ್ತೀನಿ ನೋಡಿ. ಸೃಷ್ಟಿ ನಿಯಮದಲ್ಲಿ ಈಗಿನ ಕಾಲದಲ್ಲಿ ಯಾವ ಘಟನೆಗಳು ನಡೀತಾ ಇದೆಯೋ, ಈಗ ಯುದ್ಧಗಳು ನಡೀತಾ ಇದೆ ನೋಡಿ, ಎಂಥ ಸಮಸ್ಯೆಗಳನ್ನ ನಾವು ಸಿಲ್ಕೊಂಡಿದ್ದೀವಿ. ಪ್ರಪಂಚವೇ ನರಳ್ತಾ ಇದೆ, ಎಷ್ಟೊಂದು ಕೆಟ್ಟದಾಗ್ತದೆ, ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಇದೆಲ್ಲದಕ್ಕೂ ಮೂಲ ಕಾರಣ ಹೊರಗಿನ ಶಕ್ತಿ ಅಲ್ಲ, ನನ್ನೊಳಗಿನ ಶಕ್ತಿ, ನನ್ನ ಅಹಂಕಾರ, ನನ್ನ ಅಜ್ಞಾನ, ನನ್ನ ದುರಹಂಕಾರ, ಮೃಗತ್ವ, ಸತ್ಯದ ಅರಿವಿಲ್ಲ, ತಪ್ಪು ತಿಳುವಳಿಕೆಗಳಿಂದ ಮನುಷ್ಯ ಅಂಧನಾಗಿ, ಕುರುಡನಾಗಿ ಯುದ್ಧ ಮಾಡ್ತಾ ಇದ್ದಾನೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಸುಳ್ಳು ಸೃಷ್ಟಿಗಳು ಈ ಜಗತ್ತನ್ನು ನಲುಗಿಸ್ತಾ ಇದೆ, ಸಾಯಿಸ್ತಾ ಇದೆ. ಈ ಭೂಮಿ ಮೇಲೆ ಜನ ಸತ್ತರೆ ಮುಂದೊಂದು ದಿನ ಅದು ದೇವರು ಮತ್ತು ಧರ್ಮದಿಂದ ಮಾತ್ರ. ಅದರ ಬಗ್ಗೆ ಇರ್ತಕ್ಕಂಥ ತಪ್ಪು ತಿಳುವಳಿಕೆಗಳಿಂದ. ಸೊ ಏನು ಮಾಡ್ತಾರೆ, ಕೆಲವು ಬುದ್ಧಿಜೀವಿಗಳು ಸೇರಿಕೊಂಡು ಕೆಲವರ ಘಟನೆಗಳನ್ನು ಒಂದಕ್ಕೊಂದಕ್ಕೆ ಲಿಂಕ್ ಕೊಟ್ಟು, ಕಾಕತಾಳೀಯ ಘಟನೆಗಳನ್ನ ಲಿಂಕ್ ಕೊಟ್ಟು ದೇವರು ಮಾಡಿಸ್ತಾ ಇದ್ದಾನೆ, ಗ್ರಹಗತಿಗಳು ಮಾಡಿಸ್ತಾ ಇದೆ ಅಂತ ನಿಮ್ಮ ಮನಸ್ಸಿನಲ್ಲಿ ಸುಳ್ಳನ್ನು ತುಂಬುತ್ತಾರೆ. ಅರ್ಥ ಆಗ್ತಿದೆಯಾ? ಅದಕ್ಕೆ ಈ ಏಟೇ ಎಕ್ಸಾಂಪಲ್. ನಾನೇನಾದರೂ ಸತ್ತೋಗಿದ್ದಿದ್ರೆ ಗ್ಯಾರಂಟಿ ದೇವರೇ ಸಾಯಿಸ್ತಾ, ದೈವ ಸಾಯಿಸ್ತಾ, ದೆವ್ವ ಸಾಯಿಸ್ತು ಅಂತ ಹೇಳ್ತಾ ಇದ್ರು ಅಲ್ವಾ? ಥ್ಯಾಂಕ್ ಯು. ಬಿ ಕೇರ್ಫುಲ್. ಪ್ರಕೃತಿ ಜೊತೆ ಆಟ ಆಡಬೇಕಾದ್ರೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ನೀರಿನ ಜೊತೆ, ಅಗ್ನಿಯ ಜೊತೆ ಇರಬೇಕಾದಾಗ ಎಚ್ಚರಿಕೆ ಇದ್ದೀರಿ. ಥ್ಯಾಂಕ್ ಯು. ಅಂತರ್ಮುಖಿ, ಸದಾ ಸುಖಿ. ನಮಸ್ಕಾರ.